ಪರಶುರಾಮನು ಹಿಂದೂ ಧರ್ಮದ ಪ್ರಸಿದ್ಧ ವಶ್ಯೊಬ್ಬನಾಗಿದ್ದು, ವಿಷ್ಣುವಿನ ದಶಾವತಾರಗಳಲ್ಲಿ 5ನೆಯ ಅವತಾರನಾಗಿ ಪರಿಗಣಿಸಲಾಗುತ್ತಾನೆ. ಅವನು ಮಹರ್ಷಿ ಜಮದಗ್ನಿ ಮತ್ತು ರೇಣುಕಾದ ಮಗನಾಗಿದ್ದನು. ಅವನ ಜನ್ಮದ ಕಾರಣ ಭೂಮಿಯ ಮೇಲೆ ದುರಾಚಾರಿ ಕ್ಷತ್ರಿಯರ ಸಂಖ್ಯೆಯು ಹೆಚ್ಚಾಗಿ ಧರ್ಮ ನಾಶವಾಗುತ್ತಿರುವುದನ್ನು ತಡೆಯುವ. ಆದ್ದರಿಂದ ವಿಷ್ಣುನು ಪರಶುರಾಮನ ರೂಪದಲ್ಲಿ ಅವತರಿಸಿದನು. ಪರಶುರಾಮನು ಬಾಲ್ಯದಿಂದಲೇ ಪರಾಕ್ರಮಶಾಲಿಯಾಗಿದ್ದನು. ಅವನು ಶಿವನ ಭಕ್ತನಾಗಿದ್ದು, ಶಿವನಿಂದ ಪರಶು ಕುಳಿವೆ ಎಂಬ ದಿವ್ಯಾಯುಧವನ್ನು ಪಡೆದುಕೊಂಡನು. ಅದರಿಂದ ಅವನು ಪರಶುರಾಮ ಪರಶುರಾಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಅವನು ಅತೀ ಬಲಿಷ್ಠ, ಕ್ರೋಧಾವೇಶಿಯಿಂದ ಕೂಡಿದವನಾಗಿದ್ದರೂ ಧರ್ಮನಿಷ್ಠ ಮತ್ತು ತಪಸ್ವಿಯಾಗಿದ್ದನು. ಒಮ್ಮೆ ಮಹಾರಾಜ ಕಾರ್ತವೀರ್ಯ ಅರ್ಜುನನು ಪರಶುರಾಮನ ತಂದೆ ಜಮದಗ್ನಿಯ ಆಶ್ರಮಕ್ಕೆ ಬಂದು ಆತನಿಂದ ಕಾಮಧೇನುವನ್ನು ಬಲವಂತವಾಗಿ ಕಸಿದುಕೊಂಡನು. ಇದರಿಂದ ಕೋಪಗೊಂಡ ಪರಶುರಾಮನು ಆ ರಾಜನನ್ನು ಸಂಹರಿಸಿದನು. ಇದರಿಂದ ಕ್ರುದ್ಧರಾದ ರಾಜನ ಪುತ್ರರು ಜಮದಗ್ನಿಯನ್ನು ಹತ್ಯೆ ಮಾಡಿದರು. ತಂದೆಯ ಮರಣದಿಂದ ಕೋಪಗೊಂಡ ಪರಶುರಾಮನು ಕ್ಷತ್ರಿಯರ ವಿರೋಧಿಯಾಗಿ 21 ಬಾರಿ ಭೂಮಿಯಿಂದ ದುಷ್ಟಕ್ಷತ್ರಿಯರನ್ನು ನಾಶಮಾಡಿದನು. ಪರಶುರಾಮನು ತಪಸ್ಸು, ಶಕ್ತಿಯ ಪ್ರತೀಕವಾಗಿದ್ದನು. ಅವನು ಬೃಹತ್ ಸಮುದ್ರದೊಳಗೆ ಭೂಮಿಯನ್ನು ಹರಡಿದನೆಂದು ಕೇರಳ ರಾಜ್ಯವನ್ನ ಸಮುದ್ರದಿಂದ ಹೊರತೆಗೆಯಿತೆಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಅವನು ಶ್ರೀರಾಮನಿಗೆ ಧನುರ್ವಿದ್ಯದ ಪಾಠ ನೀಡಿದ ಮಹಾತ್ಮನೆಂದು ರಾಮಾಯಣದಲ್ಲಿ ಉಲ್ಲೇಖವಿದೆ. ಮಹಾಭಾರತದಲ್ಲಿ ಕರ್ಣ, ಭೀಷ್ಮ ಮತ್ತು ದ್ರೋಣಾಚಾರ್ಯರಿಗೂ ಪರಶುರಾಮನು ಗುರುನಾಗಿದ್ದನು. ಪರಶುರಾಮನು ಚಿರಂಜೀವಿಯಾಗಿದ್ದು ಕಳಿಯುಗದಲ್ಲೂ ಜೀವಂತನಾಗಿ ನಂಬಲಾಗುತ್ತದೆ. ಅವನು ಶಕ್ತಿಯುಳ್ಳ ಶಸ್ತ್ರಾಸ್ತ್ರಗಳ ಗುಟ್ಟುಗಳನ್ನು ತನ್ನ ಶಿಷ್ಯರಿಗೆ ಬೋಧಿಸಿದನು. ಅವನ ಜೀವನವು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷ, ಸತ್ಯದ ಪರ ಬಲದ ಬಳಕೆ, ತಪಸ್ಸು ಮತ್ತು ಶಕ್ತಿಯ ಸಮನ್ವಯದ ದರ್ಶನವಾಗಿದೆ.